ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನೀಗ ಹೇಳ್ಕೊಡೋದನ್ನು ಮಕ್ಕಳೆಲ್ಲ ಗಟ್ಟಿಯಾಗಿ ಹೇಳಿ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗ ತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಶುಚಿಃ ಸರ್ವಮಂಗಲಮಾಂಗಲ್ಯಂ ವರೇಣ್ಯಂ ವರದಂ ಶುಭಂ ನಾರಾಯಣಂ ನಮಸ್ಕೃತ್ಯ ಸರ್ವಕರ್ಮಾಣಿ ಕಾರಯೇತ್. ಮಕ್ಕಳು ತಮ್ಮ ಬಲಗೈನಲ್ಲಿ ಒಂದು ಹೂ ಮತ್ತು ಅಕ್ಷತೆಯನ್ನು ತೆಗೆದುಕೊಂಡು ಅದನ್ನು ಎಡಗೈನಲ್ಲಿಟ್ಟು ಬಲ ತೊಡೆಯ ಮೇಲೆ ಇಟ್ಟು ಅದನ್ನು ಬಲಗೈನಲ್ಲಿ ಮುಚ್ಚಿಟ್ಕೊಳ್ಬೇಕು. ಈಗ ನೋಡಿ, ಈಗ ತೋರಿಸ್ತಿದ್ದಾರೆ ಹೀಗೆ. ಇಂದಿನ ಪರಾಭವ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ಶುಭ ದಿನದಂದು ವೈವಸ್ವತ ಮನ್ವಂತರದ ಪ್ರಥಮ ಪಾದ ಜಂಬೂದ್ವೀಪ ಭರತಖಂಡ ಗೋದಾವರಿಯ ದಕ್ಷಿಣ ತೀರದ ಕರ್ನಾಟಕ ದೇಶದಲ್ಲಿ ಶ್ರೀರಾಮಕೃಷ್ಣ ಮಠದ ದಿವ್ಯ ಪರಿಸರದಲ್ಲಿ ದಿವ್ಯತ್ರಯರ ಅನುಗ್ರಹದಲ್ಲಿ ಎಲ್ಲರೂ ನಿಮ್ಮ ನಿಮ್ಮ ಹೆಸರನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಆದ ನಾನು ಪೂಜ್ಯ ತೀರ್ಥರೂಪು ಮಾತುಶ್ರೀಯವರನ್ನು, ಪೂಜ್ಯ ತಂದೆಯವರನ್ನು, ಭಗವಂತ ಶಿವಪಾರ್ವತಿಯರ ಸ್ವರೂಪದಲ್ಲಿ ಪೂಜಿಸಲು ಸಂಕಲ್ಪಿಸುತ್ತೇನೆ. ಆಮೇಲೆ ಈಗ ನೀವು ತೆಗೆದುಕೊಂಡಿರೋ ಹೂ ಮತ್ತು ಅಕ್ಷತೆಯನ್ನು ತಂದೆ ತಾಯಿಯರ ಪಾದಗಳಿಗೆ ಅರ್ಪಿಸಿ. ಮೊದಲು ತಾಯಿ ಪಾದಕ್ಕೆ ಮತ್ತು ತಂದೆಯ ಪಾದಕ್ಕೆ ಅರ್ಪಿಸಿ. ಯಜ್ಜಾಗ್ರತೋ ದೂರಮುದೈತಿ ದೈವಂ ತದು ಸುಪ್ತಸ್ಯ ತಥೈವೈತಿ ದೂರಂಗಂ ಜ್ಯೋತಿಷಾಂ ಜ್ಯೋತಿರೇಕಂ ತನ್ಮೇ ಮನ ಶಿವಸಂಕಲ್ಪಮಸ್ತು. ಈಗ ಧ್ಯಾನ ಶ್ಲೋಕ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾ ಸಕಲ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಈಗ ನಿಮ್ಮ ತಟ್ಟೆಯಲ್ಲಿರುವಂಥ ನೀರು ಏನಿದೆ, ಆ ಹೂವಿನಲ್ಲಿ ನೀರನ್ನು ತೆಗೆದುಕೊಂಡು ಮೊದಲು ತಾಯಿಯ ಪಾದಕ್ಕೆ ಅರ್ಪಿಸಿ. ಅರ್ಪಿಸಬೇಕಾದ್ರೆ ನಾನು ಹೇಳ್ಕೊಡುವಂಥ ಮಂತ್ರವನ್ನು ಹೇಳಬೇಕು. ನಂತರ ತಂದೆಯ ಪಾದಕ್ಕೆ ಅರ್ಪಿಸಿ. ಈಗ ಪ್ರಾರಂಭಿಸಿ. ತಾಯಿಯ ಪಾದಕ್ಕೆ ಅರ್ಪಿಸಬೇಕಾದ್ರೆ ಮಾತೃದೇವೋ ಭವ. ಈಗ ತಂದೆಯ ಚರಣಗಳಿಗೆ ಅರ್ಪಿಸಿ. ಪಿತೃದೇವೋ ಭವ. ಈಗ ಅದೇ ರೀತಿ
ಮೊದಲು ನೀವು ತಂದೆ ತಾಯಿಯಂದಿರು ಕೈ ಹೀಗೆ ಚಾಚಬೇಕು, ಕೈ ಅವರು ನೀರು ಹಾಕ್ತಾರೆ, ಅದು ಕೈ ತೊಳ್ಕೊಳ್ಳುವಂಥದ್ದು. ಮೊದಲು ತಾಯಿಯ ಕೈಗಳಿಗೆ ಮಾತೃದೇವೋ ಭವ, ಗಟ್ಟಿಯಾಗಿ ಹೇಳಬೇಕೆಲ್ಲರೂ, ಮಾತೃದೇವೋ ಭವ. ಈಗ ತಂದೆಯ ಕರಗಳಿಗೆ ಅರ್ಪಿಸಿ ಪಿತೃದೇವೋ ಭವ. ಆಯ್ತಲ್ಲ? ಈಗ ಅಲ್ಲೇ ಇರುವಂಥ ಅರಿಶಿನ ಕುಂಕುಮವನ್ನ ಮೊದಲು ತಾಯಿಯ ಚರಣಕ್ಕೆ ಅರ್ಪಿಸಿ, ನಾ ಹೇಳ್ಕೊಡ್ತೀನಿ ಹೇಳಿ. ಮಾತೃದೇವೋ ಭವ. ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ತಾಯಿಯ ಚರಣಕ್ಕೆ ಮೊದಲು ಅರ್ಪಿಸಿ. ಅರ್ಪಿಸಬೇಕಾದ್ರೆ ಹೇಳಿ ಮಾತೃದೇವೋ ಭವ. ಅದಾದ್ಮೇಲೆ ತಂದೆಯ ಚರಣಗಳಿಗೆ ಅರಿಶಿನ ಕುಂಕುಮವನ್ನ ಅರ್ಪಿಸಿ ಹೇಳಿ ಪಿತೃದೇವೋ ಭವ. ಪಿತೃದೇವೋ ಭವ. ಅರಿಶಿನ ಕುಂಕುಮ ಅರ್ಪಿಸಿ ಆದಮೇಲೆ ಅಲ್ಲೇ ಬಿಳಿ ಹೂ ಇರುತ್ತೆ, ಅದರಲ್ಲಿ ಕೆಲವು ಮಾತ್ರ ತೆಗೆದುಕೊಳ್ಳಿ, ಮಿಕ್ಕಿ ತಟ್ಟೆಯಲ್ಲಿ ಹಾಗೆ ಇರಲಿ. ತೆಗೆದುಕೊಂಡು ಮೊದಲು ತಾಯಿಯ ಚರಣಗಳಿಗೆ ಅರ್ಪಿಸಿ. ಅರ್ಪಿಸಬೇಕಾದ್ರೆ ಹೇಳಿ ಮಾತೃದೇವೋ ಭವ. ತಾಯಿಯ ಚರಣಕ್ಕೆ ಹೂವನ್ನು ಅರ್ಪಿಸಬೇಕಾದ್ರೆ ಗಟ್ಟಿಯಾಗಿ ಹೇಳಿ ಮಾತೃದೇವೋ ಭವ. ನಂತರ ತಂದೆಯ ಚರಣಕ್ಕೆ ಅರ್ಪಿಸಿ ಪಿತೃದೇವೋ ಭವ. ಪಿತೃದೇವೋ ಭವ. ಈಗ ಊದ್ಗಡ್ಡಿಯನ್ನು ಹಚ್ಕೊಳ್ಬೇಕು. ನಿಧಾನ. ತಂದೆ ತಾಯಿಯರಿಗೆ ಸಹಾಯ ಮಾಡ್ಬೋದು. ಈಗ ಎಲ್ಲರೂ ಧೂಪ ಹಚ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ, ಊದ್ಗಡ್ಡೆಯನ್ನು ಹಚ್ಕೊಂಡಿದ್ದೀರಾ. ಮೊದಲು ತಾಯಿಯ ಚರಣಗಳಿಗೆ ಪೂಜೆ ಮಾಡಬೇಕು. ತಾಯಿಯ ಚರಣಗಳಿಗೆ ಪೂಜೆಯನ್ನು ಅರ್ಪಿಸಬೇಕಾದ್ರೆ ಗಟ್ಟಿಯಾಗಿ ಹೇಳಿ ಮಾತೃದೇವೋ ಭವ. ಮೊದಲು ತಾಯಿಯ ಚರಣಗಳಿಗೆ ಪೂಜೆ ಮಾಡಿ ಮಾತೃದೇವೋ ಭವ. ಯಾರ್ಯಾರು ಊದ್ಗಡ್ಡಿ ಹಚ್ಕೊಂಡಿಲ್ಲ ಹಚ್ಕೊಳ್ಳಿ. ಮೊದಲು ತಾಯಿಯ ಚರಣಗಳಿಗೆ ಪೂಜೆಯನ್ನು ಅರ್ಪಿಸಬೇಕಾದ್ರೆ ಹೇಳಿ ಮಾತೃದೇವೋ ಭವ. ಮೊದಲು ತಾಯಿಯ ಚರಣಗಳಿಗೆ ಪೂಜೆ ಮಾಡಿ ಮಾತೃದೇವೋ ಭವ. ಯಾರ್ಯಾರು ಊದ್ಗಡ್ಡಿ ಹಚ್ಕೊಂಡಿಲ್ಲ ಹಚ್ಕೊಳ್ಳಿ. ಮೊದಲು ತಾಯಿಯ ಚರಣಗಳಿಗೆ ಪೂಜೆಯನ್ನು ಅರ್ಪಿಸಬೇಕಾದ್ರೆ ಹೇಳಿ ಮಾತೃದೇವೋ ಭವ. ನಂತರ ತಂದೆಯ ಚರಣಗಳಿಗೆ ಪೂಜೆಯನ್ನು ಅರ್ಪಿಸಬೇಕು. ಹೇಳಿ ಪಿತೃದೇವೋ ಭವ. ಪಿತೃದೇವೋ ಭವ. ಮೊದಲು ತಾಯಿಯ ಚರಣಗಳಿಗೆ ಪೂಜೆ ಮಾಡಬೇಕಾದ್ರೆ ಗಟ್ಟಿಯಾಗಿ ಹೇಳಿ ಮಾತೃದೇವೋ ಭವ. ಮೊದಲು ತಾಯಿಗೆ ಪೂಜೆಯನ್ನು ಅರ್ಪಿಸಬೇಕು. ಮಾತೃದೇವೋ ಭವ. ನಂತರ ತಂದೆಯ ಚರಣಗಳಿಗೆ ಪೂಜೆಯನ್ನು ಅರ್ಪಿಸಬೇಕಾದ್ರೆ ಗಟ್ಟಿಯಾಗಿ ಹೇಳಿ ಪಿತೃದೇವೋ ಭವ. ಪಿತೃದೇವೋ ಭವ. ಅದಾದ್ಮೇಲೆ ತಟ್ಟೆಯನ್ನು ಹಾಗೆ ಕೆಳಗಡೆ ಇಟ್ಬಿಡಿ. ಈಗ ನಿಮ್ಮ ತಟ್ಟೆಯಲ್ಲಿ ಸಿಹಿಯನ್ನು ಇಟ್ಟಿದ್ದೀರಿ, ಅದನ್ನ ನೈವೇದ್ಯ ಸ್ವರೂಪವಾಗಿ ತಂದೆ ತಾಯಂದಿರಿಗೆ ತಿನ್ನಿಸಬೇಕು. ನೀವು ಅವರಿಗೆ ಅರ್ಪಿಸಬೇಕಾದ್ರೆ ಹೇಳಿ ಮಾತೃದೇವೋ ಭವ. ಮೊದಲು ತಾಯಿಗೆ ಪ್ರಸಾದವನ್ನು ಅರ್ಪಿಸಬೇಕು, ತಂದೆಗೆ ಆ ನೈವೇದ್ಯವನ್ನು ಅರ್ಪಿಸಬೇಕಾದ್ರೆ ಗಟ್ಟಿಯಾಗಿ ಹೇಳಿ ಪಿತೃದೇವೋ ಭವ. ಗಟ್ಟಿಯಾಗಿ ಹೇಳಿ ಪಿತೃದೇವೋ ಭವ. ಧೂಪ ದೀಪ ನೈವೇದ್ಯ ಎಲ್ಲವನ್ನ ಅರ್ಪಿಸಿದ್ದೀವಿ. ಈಗ ಪುಷ್ಪವನ್ನು ಅರ್ಪಿಸುವಂಥ ಸಮಯ. ಮೊದಲು ತಾಯಿಯ ಚರಣಗಳಿಗೆ ಪುಷ್ಪವನ್ನು ಅರ್ಪಿಸಬೇಕಾದ್ರೆ ಹೇಳಿ ಮಾತೃದೇವೋ ಭವ. ನಂತರ ತಂದೆಯ ಚರಣಗಳಿಗೆ ಪುಷ್ಪವನ್ನು ಅರ್ಪಿಸಬೇಕಾದ್ರೆ ಹೇಳಿ ಪಿತೃದೇವೋ ಭವ.
ಈಗ ತಟ್ಟೆಯಲ್ಲಿರೋ ಅಕ್ಷತೆಯನ್ನು ತಂದೆ ತಾಯಂದಿರ ಕೈಗೆ ಕೊಡಿ. ಮೊದಲು ತಾಯಿಯ ಚರಣಗಳಿಗೆ ನಮಸ್ಕಾರವನ್ನು ಅರ್ಪಿಸಬೇಕಾದ್ರೆ ಹೇಳಿ, ಮಾತೃದೇವೋ ಭವ. ಈಗ ತಂದೆಯ ಚರಣಗಳಿಗೆ ಹಣೆ ಇಟ್ಟು ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಬೇಕಾದ್ರೆ ಹೇಳಿ, ಪಿತೃದೇವೋ ಭವ, ಪಿತೃದೇವೋ ಭವ. ನತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಕಾಯೇ ದುಃಖತಪ್ತಾನಾಂ ಪ್ರಾಣಿನಾಮಾತಿನಾಶನಂ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ದುರ್ಜನಃ ಸಜ್ಜನೋ ಭೂಯಾತ್ ಸಜ್ಜನಃ ಶಾಂತಿಮಾಪ್ನುಯಾತ್ ಶಾಂತೋ ಮುಚ್ಚೇತ ವಂದೇಭ್ಯೋ ಮುಕ್ತಾಶ್ಚಾನ್ಯಾನ್ ವಿಮೋಚಯೇತ್ ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ. ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜೈ ಶ್ರೀ